Hello, my dear friends and my dear students. Welcome to our YouTube channel Civil with Sudhir. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಬರುವ ಒಂದು ಬೃಹತ್ ಹುದ್ದೆಗಳು ಅಂದರೆ AE, JE, ಸೊ ನಾನು ಟೆಕ್ನಿಕಲ್ ಆಗಿ ಹೇಳ್ತಾ ಇರೋದು ಈ ನೋಟಿಫಿಕೇಶನ್ ಅಲ್ಲಿ ಯಾವುದು ಟೆಕ್ನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಯಾರ್ದಿದೆ, ಜೂನಿಯರ್ ಇಂಜಿನಿಯರು ಅಥವಾ ನಿಮ್ಮದು ಡಿಪ್ಲೊಮಾ ಇದೆ, ಇಂಜಿನಿಯರಿಂಗ್ ಇದೆ, ಸೊ ಅದ್ರ ಮೇಲೆ ಯಾವ್ಯಾವ್ದು ನೋಟಿಫಿಕೇಶನ್ ಬರೋದಿದೆ, MTech ಮೇಲೂ ಸ್ವಲ್ಪ ನೋಟಿಫಿಕೇಶನ್ ಬರೋದಿದೆ ಆಯ್ತಾ. ಸೊ 4-5 ಏನಂತಾರೆ ಆಲ್ಮೋಸ್ಟ್ ಒಂದು 7-8 ಡಿಪಾರ್ಟ್ಮೆಂಟ್ ಬೇರೆ ಬೇರೆ ನೋಟಿಫಿಕೇಶನ್ ಬರೋದಿದೆ. ಅದು ಎಲ್ಲದರದ್ದು ಡೀಟೇಲ್ಸ್ನ, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ, ಕ್ವಾಲಿಫಿಕೇಶನ್ ಏನು, ಸಿಲೆಬಸ್ ಅಂತೂ ಹೇಳೋಕ್ಕಾಗೋದಿಲ್ಲ, ಬಟ್ ಕ್ವಾಲಿಫಿಕೇಶನ್ ಏನು ಅದನ್ನೆಲ್ಲ ನೋಡೋಣ. ರೈಟ್, AEನೂ ಯಾವ್ದು ಬರೋದಿದೆ ಅದ್ರ ಡೀಟೇಲ್ಸ್ನ ಹೇಳ್ತೀನಿ. ಮೊದಲೇ ಹೇಳ್ತಾ ಇರೋದು ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ, ಬಿಕಾಸ್ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಹೇಳಬೇಕು, ಸೊ ವಿತ್ ಪ್ರೂಫ್ ತೋರಿಸ್ಬೇಕು ತಾನೆ, ಡ್ರಾಫ್ಟ್ ಯಾವುದಿದೆ, ಯಾಕೆಂದರೆ ಸುಮ್ಮನೆ ಕಮೆಂಟ್ ಮಾಡೋರು ಜಾಸ್ತಿ ಇರ್ತಾರೆ ಆಯಿತಾ. ಸೊ ಅವ್ರಿಗೂ ಪ್ರೂಫ್ ತೋರಿಸ್ಬೇಕು ತಾನೆ, ಎಲ್ಲಿ ಬರೋದಿದೆ, ಎಷ್ಟು ಬರೋದಿದೆ, ಯಾವಾಗ ಪ್ರಪೋಸಲ್ ಬಂದಿದೆ ಅದನ್ನು ತೋರಿಸ್ತೀನಿ. ಸೊ ದಟ್ ನೀವು ನಾನು ಈ ವಿಡಿಯೋ ಮಾಡ್ತಾ ಇರೋದು ಒಂದು ಇಂಟೆನ್ಷನ್ ಏನಂತಂದರೆ ನಿಮ್ಮ ಪ್ರಿಪ್ರೇಷನ್ ನೀವು ಕಂಟಿನ್ಯೂಸ್ ಆಗಿಡಬೇಕು ಆಯಿತಾ. ಸೊ ಬರ್ತಾ ಇಲ್ಲ ಅಂತ ಸ್ಟಾಪ್ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇರೋದು. ರೈಟ್, ಸೊ ಇದನ್ನು ತಿಳ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೈಟ್, ಸೊ ನಮ್ಮ ಚಾನಲ್ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್. ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಅಪ್ಕಮಿಂಗ್ JE ಮತ್ತು AE ನೋಟಿಫಿಕೇಶನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ನಿಮಗೆ ಹೇಳೋಕ್ಕೆ ಬಯಸ್ತೀನಿ. ಒಂದು ನಿಮಿಷ. ಎಸ್, ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಯಾಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ, ಇವೆಲ್ಲ ನೋಟಿಫಿಕೇಶನ್ಸ್ ಏನಿದೆ ಅಂತಂದರೆ ಇವು ಇಂಟರ್ನಲ್ ರಿಸರ್ವೇಷನ್, ಏನು ಒಳ ಮೀಸಲಾತಿ ಏನಿದೆ ಅಲ್ಲ ಆಯಿತಾ. ಸೊ ಆ ಒಳ ಮೀಸಲಾತಿ ರಿಪೋರ್ಟ್ ಬಂದ ಮೇಲೇ ಏನಂತಂದರೆ ನಾವು ಮುಂದೆದು ಏನಿದೆ ನೋಟಿಫಿಕೇಶನ್ ಬರೋ ಚಾನ್ಸಸ್ ಇದೆ. ರೈಟ್, ಸೊ ಅದನ್ನು ಈಗ ಅವ್ರು ಹೇಳಿದ್ದಾರೆ ನನಗೆ 3 ತಿಂಗಳು ಬೇಕು ಅಂತ ಹೇಳ್ತಾ ಇದ್ದಾರೆ, 4 ತಿಂಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅನ್ನೆಸರಿ ಡಿಲೇ ಆಗ್ತಿದೆ. ನೋಟಿಫಿಕೇಶನ್ ಬಿಟ್ಟ ಮೇಲೆ ಲಾಸ್ಟಲ್ಲಿ ನಾನು ಒಂದು ಮೆಸೇಜು ಕಳಿಸಿದ್ದೆ. ರೈಟ್, ನೋಟಿಫಿಕೇಶನ್ ಬಿಡಲಿ ಆಯಿತಾ, ನಂಬರ್ ಆಫ್ ಪೋಸ್ಟ್ ಡಿಸೈಡ್ ಮಾಡಲಿ, ಆಮೇಲೆ ಡಿವೈಡ್ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಮಾಡ್ಕೊಂಡ್ರು ಬರುತ್ತೆ. ಬಟ್ ನೋಟಿಫಿಕೇಶನ್ ರಿಲೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ, ಬಿಕಾಸ್ ಸ್ವಲ್ಪ ಜನದ ಏಜ್ ಆಗ್ತಾ ಇದೆ, ಸ್ವಲ್ಪ ಜನ ವೇಟ್ ಮಾಡ್ತಾ ಇದ್ದಾರೆ, ತುಂಬ ಜನ 3-4 ವರ್ಷದಿಂದ ಬರೀತಾ ಇದ್ದಾರೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಇದೆ ಅದಕ್ಕೋಸ್ಕರ. ಸೊ ಈ ಎಲ್ಲ ನೋಟಿಫಿಕೇಶನ್ಸು ಈ ಒಳ ಮೀಸಲಾತಿ ಬಂದ ಮೇಲೇ ಬರುತ್ತೆ. ರೈಟ್, ಸೊ ನಂಬರ್ ಆಫ್ ಪೋಸ್ಟ್ ಮೇ ಚೇಂಜ್ ಡ್ಯೂ ಟು ಡಿಪಾರ್ಟ್ಮೆಂಟ್ ಡಿಸಿಷನ್ಸ್. ನೋಡಿ, ನಾನು ಇಲ್ಲಿ ಹೇಳ್ತಾ ಇರೋ ನಂಬರ್ ಆಫ್ ಪೋಸ್ಟು ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು, ಫಿಕ್ಸ್ ಅಂತ ಇರೋದಿಲ್ಲ. ಹಾಂ, ಪ್ರಪೋಸಲ್ ಬಂದಿದೆ ಅದನ್ನು ಚೇಂಜ್ ಮಾಡ್ಬೋದು, ಗೊತ್ತಾಯ್ತಾ. ಫೈನಲ್ ಆದರೂ ಚೇಂಜ್ ಮಾಡ್ಬೋದು, ಡಿಪಾರ್ಟ್ಮೆಂಟ್ ಕೈಯಲ್ಲಿರುತ್ತೆ, ಡಿಪಾರ್ಟ್ಮೆಂಟ್ ಯಾರು ಮಿನಿಸ್ಟರ್ ಇರ್ತಾರೆ ಅವ್ರ ಕೈಯಲ್ಲಿರುತ್ತೆ, ಗೊತ್ತಾಯ್ತಾ. ಸೊ ಇದನ್ನು ನೀವು ಇಂಪಾರ್ಟೆಂಟ್ ಫಸ್ಟ್ ತಿಳ್ಕೊಳ್ಳಿ, ಅದಾದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ರೈಟ್, ಇದು ಇಂಪಾರ್ಟೆಂಟ್ ಇದೆ, ಅದಕ್ಕೆ ನಾನು ಫಸ್ಟಿಗೆ ಹೇಳ್ತಾ ಇರೋದು. ರೈಟ್, ಸೊ ಬನ್ನಿ ಇವಾಗ ನೋಡೋಣ. ಫಸ್ಟಿಗೆ ಈ ಅಪ್ಕಮಿಂಗ್ AE ಅಂದರೆ 2025 ನಾನು ಇಲ್ಲಿ ಹಾಕಿರ್ತೀನಿ. 2025ರಲ್ಲಿ ಎಕ್ಸ್ಪೆಕ್ಟೆಡ್ AE ನೋಟಿಫಿಕೇಶನ್ಸ್ ಯಾವ್ಯಾವ್ದಿದೆ ಅದ್ರ ಬಗ್ಗೆ ನೋಡೋಣ. ರೈಟ್, ಈಗ ನಾನೇನು ಮಾಡಿದ್ದೀನಿ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಒಂದೊಂದಾಗಿ ಹೇಳ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಸೊ ಫಸ್ಟ್ ಕಾಲಮ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಇದೆ, ಸೆಕೆಂಡು ನಂಬರ್ ಆಫ್ ಪೋಸ್ಟು, ಥರ್ಡ್ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಂತ ನಾನು ಮಾಡಿದ್ದೀನಿ. ಫೋರ್ತ್ ಒನ್ನು ಪ್ರಪೋಸಲ್ ರಿಸೀವ್ ಡೇಟ್, ಯಾವಾಗ ಪ್ರಪೋಸಲ್ ಬಂದಿದೆ, ಏನಿದೆ ಅದ್ರ ಕಂಡೀಷನ್, ಅದರ ಬಗ್ಗೆ. ಫಸ್ಟ್ ನೋಟಿಫಿಕೇಶನ್ ತುಂಬ ದಿವಸದಿಂದ ಪೆಂಡಿಂಗ್ ಇರೋದೇ ಹೌಸಿಂಗ್ ಬೋರ್ಡು. ಹೌಸಿಂಗ್ ಬೋರ್ಡಲ್ಲಿ ನಂಬರ್ ಆಫ್ ಪೋಸ್ಟ್ ನೋಡಿ, HK 1 ಪೋಸ್ಟ್ ಇದೆ, RPC 6 ಪೋಸ್ಟ್ ಇದೆ. ರೈಟ್, ಇದನ್ನು ಕಂಡಕ್ಟ್ ಮಾಡೋ ಬಾಡಿ ಯಾವುದಂತಂದರೆ KPSC ಇದೆ. ಸೊ ಇದು ಪ್ರಪೋಸಲ್ ಯಾವಾಗ ಬಂದಿದೆ, 8/10/2024 ಪ್ರಪೋಸಲ್ ಆಲ್ರೆಡಿ ಡಿಪಾರ್ಟ್ಮೆಂಟಿಂದ KPSC ಬಂದಿದೆ, ಗೊತ್ತಾಗ್ತಿದೆಯಾ, ಡಿಪಾರ್ಟ್ಮೆಂಟಿಂದ KPSC ಬಂದಿದೆ. ಸೊ ಇದು ಫಸ್ಟ್ ಅಪ್ರೂವಲ್ ಆಗಬೇಕಾಗಿರೋದಿದೆ. ರೈಟ್, ಯಾಕೆಂದರೆ ತುಂಬ ದಿವಸದಿಂದ ಇದು ವೇಟ್ ಮಾಡ್ತಾ ಇದೆ. ಸೆಕೆಂಡ್ ಏನಂತಂದರೆ AE ನೋಟಿಫಿಕೇಶನ್ ಎಲ್ಲರೂ ನಾವು ವೇಟ್ ಮಾಡ್ತಾ ಇರೋದು ಅಂತಂದರೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ಈ ಮೈನರ್ ಇರಿಗೇಷನಲ್ಲಿ JEನೂ ಬರೋದಿದೆ, AEನೂ ಬರೋದಿದೆ, AEನೂ ಬರೋದಿದೆ, ಮೂರೂ ಬರೋದಿದೆ. ಇಲ್ಲಿ ನಾನು ನೋ ಕ್ಲಾರಿಟಿ ಅಂತ ಬರೆದು ಬ್ರ್ಯಾಕೆಟಲ್ಲಿ 283 ಅಂತ ಹಾಕಿದ್ದೀನಿ. ಅವ್ರು ಕೊಟ್ಟಿರೋದು ಅಲ್ಲಿ 283, ಅದರಲ್ಲಿ 75% ಕಾಲ್ ಫಾರ್ಮ್ ಮಾಡ್ತಾರೋ, 50% ಕಾಲ್ ಫಾರ್ಮ್ ಮಾಡ್ತಾರೋ, ಅಥವಾ 30% ಕಾಲ್ ಫಾರ್ಮ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಕನ್ಫ್ಯೂಷನ್ ಇಲ್ಲ, 100% ನೋಟಿಫಿಕೇಶನ್ ಬರುತ್ತೆ. ಸ್ವಲ್ಪ ಕಮ್ಮಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ನೋಟಿಫಿಕೇಶನ್ ಅಂತೂ 100% ಬರುತ್ತೆ. ರೈಟ್, ನಂಬರ್ ಆಫ್ ಪೋಸ್ಟು ಎಲ್ಲಿದೆ ಏನಿದೆ ನಾನು ನಿಮಗೆ ಇದು ಸ್ವಲ್ಪ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಎಸ್. ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಇದ್ರದ್ದು ಯಾವುದು, ಹೌಸಿಂಗ್ ಮೈನರ್ ಇರಿಗೇಷನ್ದು KPSCನೂ ಇರುತ್ತೆ. ಯಾವಾಗ ಪ್ರಪೋಸಲ್ ಬಂದಿದೆ ಅಂತಂದರೆ ಜನವರಿ, ಇದೇ ವರ್ಷ ಜನವರಿಯಲ್ಲಿ ಬಂದಿದೆ. ಅಂದರೆ ಇದು ಲೇಟೆಸ್ಟ್ ಒಂದು ಏನಂತಂದರೆ ಬಂದಿರೋದು. ರೈಟ್, ಅದನ್ನು ನಾವು ನೋಡ್ಕೊಳ್ಳೋಣ ಇವಾಗ. ನೆಕ್ಸ್ಟು ಥರ್ಡ್ ಬರೋಬೇಕಾಗಿರೋದು ಮುನ್ಸಿಪಾಲ್ಟಿಯಲ್ಲಿ ಎನ್ವೈರ್ಮೆಂಟಲ್ ಇಂಜಿನಿಯರ್ ಅಂತ ಇದೆ. ರೈಟ್, ಎನ್ವೈರ್ಮೆಂಟಲ್ ಇಂಜಿನಿಯರ್ HKಗೆ 4 ಪೋಸ್ಟ್ ಇದೆ. ಎನ್ವೈರ್ಮೆಂಟಲ್ ಇಂಜಿನಿಯರ್ ಅಂತ ಮುನ್ಸಿಪಾಲ್ಟೀಸಲ್ಲಿ ಒಂದು 4 ಪೋಸ್ಟ್ HK ಇದೆ, ಅದು KPSCನೇ ಕಂಡಕ್ಟ್ ಮಾಡೋದು. ಪ್ರಪೋಸಲ್ ನೋಡಿ 10/11 ಬಂದಿದೆ.
10/11/2023 2023ರಲ್ಲಿ ಬಂದಿರೋದು, 2 ವರ್ಷ ಹಿಂದೆನೇ ಬಂದಿದೆ ಇದು. ಸೊ ಇದಕ್ಕೂ ನಾವು ವೇಟ್ ಮಾಡ್ತಾ ಇರೋದು, ಇದನ್ನು ಬರುತ್ತೆ ರೈಟ್. ಇವೆಲ್ಲ ಎಲ್ಲಿಂದ ತೊಗೊಂಡಿದ್ದೀನೋ ನಾನು ನಿಮ್ಗೆ ಸೋರ್ಸು ತೋರಿಸ್ತೀನಿ ಆಯಿತಾ. ಸುಮ್ಮನೆ ಗಾಳಿಯಲ್ಲಿ ಯಾವುದು ಮಾತಾಡ್ತಾ ಇಲ್ಲ ನಾನು. ಇಷ್ಟು ಲೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಏನೋ ಒಂದು ರೀಸನ್ ಇರುತ್ತೆ, ಯಾಕೆಂದರೆ ಎಲ್ಲ ಸೋರ್ಸಸ್ನ ನಾವು ವೆರಿಫೈ ಮಾಡಿಬಿಟ್ಟೆ ಮಾಡೋದು ವಿಡಿಯೋನ ರೈಟ್. ಎಸ್. ಸೊ ಫೋರ್ತ್ ಒನ್ ನಾವು ಏನಂತಂದರೆ ನೋಡೋದು ಅಗ್ರಿಕಲ್ಚರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಅಗ್ರಿಕಲ್ಚರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟ್, ಅವ್ರು ಅಗ್ರಿಕಲ್ಚರ್ ಅಂತ ತಿಳ್ಕೊಳ್ಳೋಣ. 10 ನಂಬರ್ ಆಫ್ ಪೋಸ್ಟ್ ಇದೆ. ಈ 10 ನಂಬರು HK ಇದೆಯಾ RPC ಇದೆಯಾ ಇದ್ರ ಬಗ್ಗೆ ಏನೋ ಕನ್ಫರ್ಮೇಷನ್ ಗೊತ್ತಾಗಿಲ್ಲ, ಬಟ್ 10 ಪೋಸ್ಟ್ ಇದೆ. ಎಸ್. ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಇದ್ರದ್ದು KA ಇದೆ ಗೊತ್ತಾಯ್ತಾ, ಇದ್ರದ್ದು KA ಇದೆ. ಸೊ ಇದು ಪ್ರಪೋಸಲ್ ಬಂದಿರೋದು 1/1 ಪ್ರಪೋಸಲ್ ಅಂತ ಅನ್ಬೇಡಿ, ಒನ್ ಟೈಪ್ ಆಫ್ ಅವ್ರು ನೋಟಿಫಿಕೇಶನ್ ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಆ ಏನು ಒಳ ಮೀಸಲಾತಿಗೋಸ್ಕರ ಎಲ್ಲ ಸ್ಟಾಪ್ ಮಾಡಿದ್ದಾರೆ. 1/1/2025ಕ್ಕೆ ಇದು ಬಂದಿರೋದು ಗೊತ್ತಾಯ್ತಾ. ಸೊ ಇದೊಂದು 10 ಪೋಸ್ಟ್ ಬರೋದಿದೆ. ನೆಕ್ಸ್ಟ್ ಬರೋದು ಮುನ್ಸಿಪಾಲ್ಟಿ ಆಯ್ತಾ. HK ಮುನ್ಸಿಪಾಲ್ಟಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ನೋಡಿ, ಇಲ್ಲೇ ಮುನ್ಸಿಪಾಲ್ಟಿಯಲ್ಲಿ ಎನ್ವೈರ್ಮೆಂಟಲ್ ಇಂಜಿನಿಯರ್ ಬೇರೆ, ಇದು ಮುನ್ಸಿಪಾಲ್ಟಿಯಲ್ಲಿ ಜಸ್ಟ್ ಅಸಿಸ್ಟೆಂಟ್ ಇಂಜಿನಿಯರ್ 7 ಪೋಸ್ಟ್ ಇದೆ HKಗೆ. KPSC ಇದನ್ನ ಕಂಡಕ್ಟ್ ಮಾಡುತ್ತೆ. ಪ್ರಪೋಸಲ್ ಬಂದಿರೋ ಡೇಟು 18/11 ಗೊತ್ತಾಯ್ತಾ. ಅಂದರೆ ಇವೆಲ್ಲ ಪ್ರಪೋಸಲ್ ಲೈನಪ್ ಅಲ್ಲಿ ಇದೆ. ಒಳ ಮೀಸಲಾತಿ ಆದ ತಕ್ಷಣ ನೋಟಿಫಿಕೇಶನ್ 100% ಆಗೇ ಆಗುತ್ತೆ ಗೊತ್ತಾಯ್ತಾ. ಸೊ ನಿಮ್ಮ ಪ್ರಿಪರೇಷನ್ನ ಸ್ಟಾಪ್ ಮಾಡಕ್ ಹೋಗಬೇಡಿ ರೈಟ್. ನೆಕ್ಸ್ಟ್ ಇದು RDPR ನೋಡಿ, RDPR ತುಂಬಾ ಹಳೇದು ಆಯ್ತಾ. 2021-22ರಿಂದ ನಾನು ಹೇಳ್ತಾ ಇರೋದು RDPR ಬರುತ್ತೆ ಅಂತ. ಯಾಕೆಂದ್ರೆ ನಂಬರ್ ಆಫ್ ಸೀಟ್ಸ್ ಆಲ್ರೆಡಿ ಅದಕ್ಕೆ ಏನಂತಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗಿತ್ತು, 2020ರಲ್ಲೇ ಆಗಿತ್ತು ಗೊತ್ತಾ. ಸೊ ದಟ್ ಆ ಕೋವಿಡ್ ಇಂದ ಅದನ್ನ ಡಿಲೇ ಮಾಡಿದ್ರೆ ಅದು ಡಿಲೇನೇ ಆಗೋಯ್ತು ಗೊತ್ತಾಯ್ತಾ. ಸೊ 21 ಪೋಸ್ಟ್ ಇದೆ ನಂಬರ್ ಆಫ್ ಪೋಸ್ಟ್ HKಗೆ. 167 ಪೋಸ್ಟ್ ಇದೆ ಯಾವುದಕ್ಕೆ RDPR AE. ಸೊ KPSCನೇ ಕಂಡಕ್ಟ್ ಮಾಡುತ್ತೆ ಅಂತ ನಾನು ಅನ್ಕೋತೀನಿ. KPSC ಇಂದಾನೆ ಬರುತ್ತೆ 100% ಗೊತ್ತಾಯ್ತಾ. ಇದು ಎಲ್ಲ ಆದಮೇಲೆ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಹೊಸ ನೋಟಿಫಿಕೇಶನ್ ಅಲ್ಲ ಸಾರಿ, ಒಂದು ಡ್ರಾಫ್ಟ್ ಬಂದಿದೆ ನಮ್ಮ ಹತ್ರ. ಏನು ಡ್ರಾಫ್ಟು ಅಂತಂದರೆ ಅದು ಬಂದ್ಬಿಟ್ಟು GPT ಲೆಕ್ಚರ್, ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಲೆಕ್ಚರು. ಈಗ ಇದ್ರದ್ದು ಕನ್ಫ್ಯೂಷನ್ಸ್ ಏನಿತ್ತು ಅಂದರೆ ಇದು 2016ರಲ್ಲೂ ಬಂದಿತ್ತು, ಅದು ಕ್ವಾಲಿಫಿಕೇಶನ್ಗೋಸ್ಕರ ಕ್ಯಾನ್ಸಲ್ ಆಯಿತು, ಕೋರ್ಟ್ಗೆ ಹೋಗಿ ಎಲ್ಲ ಕ್ಯಾನ್ಸಲ್ ಆಯಿತು. ಇವಾಗ ಮತ್ತೊಂದ್ಸಲ ಕ್ಲಿಯರ್ ಆಗಿದೆ. ಮೊನ್ನೆ ಬಜೆಟಲ್ಲೂ ಹೇಳಿದ್ದಾರೆ 2,000 ಹುದ್ದೆಗಳನ್ನು ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಯ್ತಾ. ಬಜೆಟಲ್ಲೂ ಕೊಟ್ಟಿದ್ದಾರೆ, ಅದ್ರ ಸ್ಕ್ರೀನ್ಶಾಟನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಟೆಲಿಗ್ರಾಮಲ್ಲಿ ರೈಟ್, ನೀವು ನೋಡ್ಕೋಬೋದು. ಇಂಜಿನಿಯರಿಂಗ್ ಲೆಕ್ಚರ್ ಅಂತ ಇನ್ನೊಂದಿದೆ ಆಯ್ತಾ. GPT ಲೆಕ್ಚರ್ ಇಂಜಿನಿಯರಿಂಗ್ ಎರಡು ಒಂದರಲ್ಲೇ ಇದೆ ನೋಟಿಫಿಕೇಶನ್, ಬಟ್ ಸಪ್ರೇಟ್ ಆಗಿ GPT ಲೆಕ್ಚರ್ ಇಂಜಿನಿಯರಿಂಗ್ ಲೆಕ್ಚರ್. ಸಿಂಪಲ್ ಆಗಿ ಹೇಳೋದು ಇಂಜಿನಿಯರಿಂಗ್ ಲೆಕ್ಚರ್ಗೆ MTech ಬೇಕಾಗುತ್ತೆ, GPTಗೆ BTech ಆರ್ BE ಬೇಕಾಗುತ್ತೆ ಗೊತ್ತಾಯ್ತಾ. ಸೊ ಇದು ಕ್ವಾಲಿಫಿಕೇಶನ್. ನಂಬರ್ ಆಫ್ ಪೋಸ್ಟ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಇನ್ನೂ ಗೊತ್ತಿಲ್ಲ ಏನು ಎಷ್ಟು ಬರುತ್ತೆ ಅಂತ, ಬಟ್ ಇದು ಒಂದು ಬರೋದು 100% ಇದೆ ರೈಟ್. ಈಗ ಅಪ್ಕಮಿಂಗ್ JE ನೋಟಿಫಿಕೇಶನ್ಸ್ ಯಾವುದಿದೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ JE ನೋಡಿ ಸೇಮು ಡಿಪಾರ್ಟ್ಮೆಂಟ್ ಫಸ್ಟ್ ಅಲ್ಲಿ ಹೌಸಿಂಗ್ ಬೋರ್ಡ್ JE ಅಲ್ಲಿ 6 HK RPC 14 ಪೋಸ್ಟ್ ಇದೆ. KPSC ಕಂಡಕ್ಟಿಂಗ್ ಬಾಡಿ ಇದೆ. 8/10/2024ಕ್ಕೆ ಪ್ರಪೋಸಲ್ ಬಂದಿದೆ ಆಯ್ತಾ. ಇವು ನಂಬರ್ ಆಫ್ ಪೋಸ್ಟ್ JE. ಇದು ಮೈನರ್ ಇರಿಗೇಷನ್ ಅಲ್ಲಿ 156 ಇದೆ, ಇದನ್ನು ಕನ್ಫರ್ಮ್ ಆಗಿಲ್ಲ ಆಯ್ತಾ. ಕನ್ಫರ್ಮ್ ಆಗಿಲ್ಲ, 156 ಕಾಲ್ಫರ್ಮ್ ಮಾಡ್ತಾರೆ ಅಂತ 100% ನಾನು ಹೇಳೋದಿಲ್ಲ, ಬಟ್ ಇದು ಪ್ರಪೋಸಲ್ ರಿಸೀವ್ ಆಗಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗಿದೆ. ಸೊ ಆಗ್ಬೋದು 100% ಇಷ್ಟು ಆಗ್ಬೋದು, ಸ್ವಲ್ಪ ಕಮ್ಮಿನೂ ಆಗ್ಬೋದು ಆಯ್ತಾ. ಸೊ ಆ್ಯಂಡ್ ಆಲ್ವೇಸ್ KPSC ಇದನ್ನು ಕಂಡಕ್ಟ್ ಮಾಡುತ್ತೆ. 6/1/2025ಕ್ಕೆ ಇದರ ಪ್ರಪೋಸಲ್ ಬಂದಿದೆ. ಅಂದರೆ AE AW JE ಎಲ್ಲ ಒಂದರಲ್ಲೇ ಬಂದಿದೆ. ಯಾವುದು ಮೈನರ್ ಇರಿಗೇಷನ್. ಥರ್ಡ್ ಒನ್ ಈಸ್ ಅಗ್ರಿಕಲ್ಚರ್ ಸೇಲ್ಸ್ ಡಿಪಾರ್ಟ್ಮೆಂಟ್ JE. ಯಾವ ಥರ AE ಇತ್ತು JEನೂ ಇದೆ. 5 ಪೋಸ್ಟ್ ಇದೆ ಅದರದ್ದು. ಇದು ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ KEA ಇದೆ. ಇದು 1/1/2025ಕ್ಕೆ ಪ್ರಪೋಸಲ್ ಡೇಟ್ ಬಂದಿದೆ ರೈಟ್. ಸೊ ಇವೆಲ್ಲ ನೋಡಿ ಲೈನಪ್ ಅಲ್ಲಿ ಇದೆ ಇಷ್ಟೊಂದು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಹೂ ಆರ್ ಪ್ರಿಪೇರಿಂಗ್ ಫಾರ್ JE ಸ್ಪೆಷಲಿ ಸಿವಿಲ್. ಸೊ BBMP JE ಒಂದು ತುಂಬ ಚೆನ್ನಾಗಿ ಒಂದು ನೋಟಿಫಿಕೇಶನ್ ಬರೋದಿದೆ. HK ಅಲ್ಲಿ 4 ಪೋಸ್ಟ್ ಇದೆ, RPC ಅಲ್ಲಿ 46 ಪೋಸ್ಟ್ ಇದೆ. ಒಳ್ಳೆ ಪೋಸ್ಟು, ಒಳ್ಳೆ ಒಂದು ಏನಂತಂದ್ರೆ ಚೆನ್ನಾಗಿ ಅಪರ್ಚುನಿಟಿ ಬರುತ್ತೆ. ಇದನ್ನು ತುಂಬಾ ದಿವಸ ಇದೆ. ಅದು ನೋಡಿ 18/11/2023ಕ್ಕೆ ಅಂದರೆ ಈ BBMP AE ಏನಿದೆ ನೋಡಿ, BBMP AE ಏನಿದೆ ಅಲ್ಲ ಅದ್ರ ಜೊತೆನೇ ಇದನ್ನು ಬಂದಿರೋದು, ಅದ್ರ ಜೊತೆನೇ ಇದು ಪ್ರಪೋಸಲ್ ಬಂದಿತ್ತು. ಆದರೂ JEನ ಸ್ಟಾಪ್ ಮಾಡಿಬಿಟ್ಟು ಬರೀ AEನ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಸೊ ಏನು ಗೊತ್ತಿಲ್ಲ, ನೋಡೋಣ ಈಗ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು RDPR JE. RDPR JE 84 ಪೋಸ್ಟ್ ಇದೆ HKಗೆ. RPCಗೆ ನಾನು ಇಲ್ಲೇನು ಹಾಕಿಲ್ಲ, ಕ್ವಶನ್ ಮಾರ್ಕ್ ಇದೆ, ಯಾಕೆಂದರೆ ಕನ್ಫರ್ಮ್ ಆಗಿಲ್ಲ ಎಷ್ಟು ಬರುತ್ತೆ ಅಂತ. ಅಪ್ರೂವಲ್ಲು 500 ಮೇಲೆ ಪೋಸ್ಟ್ ಅಪ್ರೂವಲ್ ಆಗಿದೆ, ಬಟ್ ಅಷ್ಟೊಂದೆಲ್ಲ ಕಾಲ್ಫರ್ಮ್ ಮಾಡಲ್ಲ ರೈಟ್. ಅಷ್ಟೊಂದೆಲ್ಲ ಒಂದೇ ಸಲ ಕಾಲ್ಫರ್ಮ್ ಮಾಡಲ್ಲ, ಯಾಕೆಂದರೆ ಒಂದು 2 ರಿಂದ 3 ಈ ಥರ 2 ಪಾರ್ಟಲ್ಲಿ 3 ಪಾರ್ಟಲ್ಲಿ ಮಾಡ್ಬೋದು ರೈಟ್.
KPSCನೂ ಕಂಡಕ್ಟ್ ಮಾಡುತ್ತೆ ಇದಕ್ಕೆ, ಗೊತ್ತಾಯ್ತಾ. ಸೊ ಇವು ಏನಂತಂದ್ರೆ ಅಪ್ಕಮಿಂಗ್ JEE ನೋಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು JEE ಪ್ರಿಪೇರ್ ಆಗ್ತಾ ಇದ್ರೆ ಇವೆಲ್ಲನೆಲ್ಲ ನೋಡ್ಕೋಬಹುದು ನೀವು, ಆಯ್ತಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಹೂ ಹ್ಯಾಸ್ ಹೈಯರ್ ಏಮ್, ಯಾರಿಗೆ ಹೈಯರ್ ಇದೆ, ನಾನು ಚೆನ್ನಾಗಿ ಬರಿತೀನಿ, ನನಗೆ ರೈಟ್ ಅಪ್ ಅಲ್ಲಿ ಚೆನ್ನಾಗಿದೆ, AEE ನಾನು ಬರಿಬೋದು ಅಂತ ಯಾರು ಇವಾಗ PWD ಬರ್ದಿದ್ದಾರ ಅವ್ರಿಗೆ AEE ಯಾವ್ಯಾವ್ದು ಬರೋದಿದೆ, WRD AEE ಫಸ್ಟ್ ನೋಟಿಫಿಕೇಶನ್ ಅದೇ ಬರುತ್ತೆ AEE. ಯಾಕೆಂದ್ರೆ ಇದು ಪ್ರಪೋಸಲ್ ನೋಡಿ 5/10/2024 ಬಂದಿರೋದು, ರೈಟ್. ಅದಕ್ಕಿಂತ ಮುಂಚೆನೂ ಬರ್ಬೋದು RDPR AEE, ಯಾಕೆಂದ್ರೆ ಅಲ್ಲಿ HK ಅಲ್ಲಿ 33 ಪೋಸ್ಟ್ ಇದೆ, RPC ಅಲ್ಲಿ 100+ ಪೋಸ್ಟ್ ಇದೆ ಅಪ್ರೂವಲ್ ಆಗಿರೋದು. ಬಟ್ ಎಷ್ಟು ಕಾಲ್ಫಾರ್ಮ್ ಮಾಡ್ತಾರೆ ಗೊತ್ತಿಲ್ಲ. ಅಪ್ರೂವಲ್ ಆಗಿದೆ, ಇದು ಫೈನಾನ್ಷಿಯಲ್ ಅಪ್ರೂವಲ್ ಆಗಿರೋದೇ ನಾನು ಇಲ್ಲಿ ಹಾಕಿರೋದು, ರೈಟ್. ಇದು KPSCನೇ ಕಂಡಕ್ಟ್ ಮಾಡೋದು, ಮೂರೂ KPSC ಕಂಡಕ್ಟ್ ಮಾಡುತ್ತೆ, ರೈಟ್. ಸೊ WRD AEE ನೋಡಿ HK 27 ಪೋಸ್ಟ್ ಇದೆ, RPC 60ಕ್ಕಿಂತ ಜಾಸ್ತಿ ಪೋಸ್ಟ್ ಇದೆ, ಗೊತ್ತಾಯ್ತಾ. ಮೈನರ್ ಇರಿಗೇಷನ್ ಅಲ್ಲಿ ನೋಡಿ, ಆಯ್ತಾ, ಕನ್ಫರ್ಮ್ ಆಗಿಲ್ಲ, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಕನ್ಫರ್ಮ್ ಆಗಿಲ್ಲ, ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಆದ್ರೂ ಇದ್ರ ರಿಸೀವರ್ ಡೇಟ್ ಬಂದಿರೋದು 6/1 ಅಂದ್ರೆ ಜನವರಿಯಲ್ಲಿ ಬಂದಿದೆ, ರೈಟ್. ಡ್ರಾಫ್ಟ್ ಅದಕ್ಕೆ ನಾನು ಇಲ್ಲಿ ಹಾಕಿರೋದು ಡ್ರಾಫ್ಟ್ ಅಂತ ಹಾಕಿದೆ, ರೈಟ್. ಇದು ಆಲ್ರೆಡಿ ಪ್ರಪೋಸಲ್ ಬಂದಿದೆ, ಅಂದ್ರೆ KPSCಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರಪೋಸಲ್ ಬಂದಿದೆ. RPC ಅಲ್ಲಿ 60+ ಪೋಸ್ಟ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕನ್ಫರ್ಮ್ ಆಗಿ ಹೇಳ್ತಾ ಇರೋದು ಇಲ್ಲಿ, ರೈಟ್. ಇದ್ರ ಬಗ್ಗೆ ಇನ್ನೂ ಏನು ಇನ್ಫಾರ್ಮೇಶನ್ ಎಲ್ಲೂ KPSC ಕೊಟ್ಟಿಲ್ಲ, ಬಟ್ ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ, KPSC ಪ್ರಪೋಸಲ್ ಬಂದಿದೆ ಆಲ್ರೆಡಿ, ರೈಟ್. ಸೊ ಇವು ಏನಿದೆ ಏನಂತಂದ್ರೆ ಇವು ಅಪ್ಕಮಿಂಗ್ AEE ನೋಟಿಫಿಕೇಶನ್ಸ್ ಇದೆ, ರೈಟ್. ಸೊ ಇವೆಲ್ಲ ನಿಮಗೆ ಕನ್ಫರ್ಮ್ ಆಯ್ತು ಇವಾಗ. ಸೊ AE ಯಾವುದು, AEE ಯಾವುದು, ಆಯ್ತಾ, ಆಮೇಲೆ JEE ಯಾವುದು ಅಂತ ಗೊತ್ತಾಯ್ತು. ಸೊ ಇವೆಲ್ಲದರದ್ದು ಎಲ್ಲೆಲ್ಲಿ ನಾನು ತಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ನೋಡಿ ಅಂದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾನು ಇಲ್ಲಿ ನಂಬರ್ ಆಫ್ ಪೋಸ್ಟ್ ಹಾಕ್ಬಿಟ್ಟು ಬರೆದ್ಬಿಟ್ಟು ಅದು ಬರುತ್ತೆ ಇದು ಬರುತ್ತೆ ಅಂತ ಕತೆ ಎಲ್ಲ ಹೇಳಿದ್ರೆ ಯಾರು ನಂಬೋದಿಲ್ಲ. ಸೊ ನಾನು ತೋರಿಸ್ತೀನಿ ಇವೆಲ್ಲ ಎಲ್ಲಿದೆ ಅಂತ, ಸೊ ದಟ್ ನಿಮಗೂ ಗೊತ್ತಾಗುತ್ತೆ ನಾನು ಕರೆಕ್ಟಾಗಿ ಹೇಳಿದಿನೋ ಇಲ್ವೋ, ಅಥವಾ ನಾನು ಹೇಳಿರೋದು ಕರೆಕ್ಟ್ ಇದೆಯೋ ಇಲ್ವೋ ನಿಮಗೆ ಗೊತ್ತಾಗುತ್ತೆ, ರೈಟ್. ಸೊ ಬನ್ನಿ ತೋರಿಸ್ತೀನಿ. ಸೊ ಇದು ಈಗ RDPR ಇದೆ, ಆಯ್ತಾ. ಈಗ ನೋಡಿ ಇದು ಬಂದ್ಬಿಟ್ಟು RDPR 2021ರಲ್ಲಿ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇಲ್ಲಿ ನೋಡಿ 2021ರಲ್ಲಿ ಬಂದಿರೋದು ಇದು, ಆಯ್ತಾ. ಇದೆ ಫೈನಲ್ ಇಲ್ಲ. ಇಲ್ಲಿ ನೋಡ್ಬೋದು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಅಂತ ಇದೆ, ರೈಟ್. ಅದರಲ್ಲಿ 147 ಹುದ್ದೆಗಳು ಸಹಾಯಕ ಕಾರ್ಯಪಾಲಕ ಹುದ್ದೆ, ಇಂಜಿನಿಯರ್ 2 ಅಲ್ಲಿ ಇದೆ 37 ಇದೆ, ಅದು ನಮ್ಗೆ ಬೇಡ. 147 ಆಲ್ರೆಡಿ ಅಪ್ರೂವ್ ಆಗಿರೋದಿದೆ. ಬಟ್ ಇಲ್ಲಿ ಎಷ್ಟು ಕಾಲ್ಫಾರ್ಮ್ ಮಾಡ್ತಾರೆ ಅದು ಗೊತ್ತಿಲ್ಲ, ಕಮ್ಮಿ ಜಾಸ್ತಿ ಆಗ್ಬೋದು, ಆಯ್ತಾ. ವೇತನ ಶ್ರೇಣಿ ನೋಡಿ 52 ಇತ್ತು, ಇವಾಗ ಚೇಂಜ್ ಆಗುತ್ತೆ, ಬಿಕಾಸ್ ಇವಾಗ ಚೇಂಜ್ ಆಗುತ್ತೆ, ರೈಟ್. ಸೊ ಆಮೇಲೆ ಗ್ರೂಪ್ ಬಿ ನೋಡಿ, ವೃಂದ ನೇಮಕಾತಿ ನಿಯಮಗಳ ಅನುಸಾರ, ಆಯ್ತಾ, 205 ಹುದ್ದೆಗಳು ಮಂಜೂರಾಗಿದೆ, ಆಯ್ತಾ. ಮಂಜೂರಾಗಿದೆ ಅಂತಾನೆ ಅವ್ರು ಬರಿತಾ ಇರೋದ್ರಲ್ಲಿ. ಒಂದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 38 ಹುದ್ದೆ ಇದೆ ಅಂತ ಹೇಳ್ತಾ ಇರೋದು, 38. ರಿಮೈನಿಂಗ್ RPC ಅಲ್ಲಿ ಇರುತ್ತೆ, ಅದನ್ನ ಅವರು ಡಿವೈಡ್ ಮಾಡಿದ್ದಾರೆ. 75% ಡೈರೆಕ್ಟ್, 25% ಪ್ರಮೋಷನ್ ಮೇಲೆ, ಈ ತರ, ಆಯ್ತಾ. ಸೊ ಅದನ್ನೇ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಬಿಟ್ಬಿಡೋಣ. ಸೊ ಇನ್ನೊಂದು ಇಲ್ಲಿ JEE ಇದೆ, ಅದನ್ನು ತೋರಿಸ್ಬಿಟ್ಟು ನೆಕ್ಸ್ಟ್ ಹೋಗ್ತೀನಿ. ಕಿರಿಯ ಇಂಜಿನಿಯರ್ ನೋಡಿ, ಇದರಲ್ಲಿ 568 ಹುದ್ದೆ ಮಂಜೂರಾಗಿದೆ, ಗೊತ್ತಾಯ್ತಾ, ಕಾಣಿಸ್ತಾ ಇದೆಯಾ ನೋಡಿ. 568 ಹುದ್ದೆ ಮಂಜೂರಾಗಿದೆ. ಇಷ್ಟು ಕಾಲ್ಫಾರ್ಮ್ ಮಾಡ್ತಾರೆ ಅಂತ ನಾನು ಇವಾಗ ಹೇಳ್ತಾ ಇಲ್ಲ. ಅದರಲ್ಲಿ 105 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಜೂರಾಗಿವೆ, 105 ಅದಕ್ಕಿದೆ, ರೈಟ್. 86 ಹುದ್ದೆಗಳು ಮಿಕ್ಕುಳಿದ ರಂಗಕ್ಕೆ 20 ಅವರಿಗೆ ಅಂತ ಈ ತರ ಡಿವೈಡ್ ಮಾಡ್ಕೋತಾರೆ, ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ರೈಟ್. ಸೊ ಎಷ್ಟಾದ್ರೂ ಪೋಸ್ಟ್ ಬರೋದಿದೆ, ಆಯ್ತಾ. ಯು ಹ್ಯಾವ್ ಸಮ್ ನೋಟಿಫಿಕೇಶನ್ ಬರೋದಿದೆ ಅಂತ ನಿಮಗೆ ತೋರಿಸ್ತಾ ಇರೋದು ನಾನು ಇಷ್ಟು, ರೈಟ್. ಈಗ ನೋಡಿ ಇದು ಯಾವಾಗ ಇದು ಮಾಡಿರೋದು ಅಂತಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ ನಂಬರ್ ಆಫ್ ಎಷ್ಟು ಸ್ಟ್ರೆಂತ್ ಇದೆ, 27,000 ಇರಬೇಕು. ಇನ್ನು ಎಷ್ಟು ಖಾಲಿ ಇದೆ ಅಲ್ಲಿ ಹೇಳ್ತಾ ಇರೋದು ಯಾವುದು, ಇದು RDPR ಅಲ್ಲಿ. ಗ್ರೂಪ್ A 120 ಇದೆ, ಗ್ರೂಪ್ B 928 ಇದೆ, 7,435 ಏನಂತಂದ್ರೆ ಹುದ್ದೆ ಖಾಲಿ ಇದೆ. ಡಿದು 1,249 ಖಾಲಿ ಇದೆ, 1,249 ಖಾಲಿ ಇದೆ. ಸೊ 9,732 ಖಾಲಿ ಇದೆ, ಬಟ್ ಅಷ್ಟು ಎಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ನೋಡ್ಬೋದು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ 150 ಕಿರಿಯ ಇಂಜಿನಿಯರ್ನ ಆಲ್ರೆಡಿ ಹುದ್ದೆಗೆ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಮ್ಮತಿ ನೀಡಿರುತ್ತದೆ ಅಂತ ಅವ್ರು ಹೇಳ್ತಾ ಇರೋದು. ಇದು ಯಾವಾಗ ಹೇಳ್ತಾ ಇದಾರೆ ನೋಡಿ, ಇಲ್ಲಿ ಡೇಟು ಇದೆ 15/12/2021. ಆಲ್ರೆಡಿ ಆರ್ಥಿಕ ಇಲಾಖೆ ಕೊಟ್ಟಿದೆ, ಆದ್ರೂ ನೋಟಿಫಿಕೇಶನ್ ಮಾಡಿಲ್ಲ, ನಾನು ಅದೇ ಹೇಳ್ತಾ ಇರೋದು. ಸೊ ಇದನ್ನು ನೋಟಿಫಿಕೇಶನ್ ಬರೋದು 100% ವೇಟಿಂಗ್ ಅಲ್ಲಿ ಇದೆ. ರಿಸರ್ವೇಶನ್ ಆದ ತಕ್ಷಣ 100% ಬರುತ್ತೆ, ರೈಟ್. ನೆಕ್ಸ್ಟ್ ನೋಡೋಣ, GPT ಲೆಕ್ಚರ್. ಇದು ಡ್ರಾಫ್ಟ್ ಇದೆ, ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡ್ಬೇಕಂದಿದ್ದೆ, ಮಾಡೋಕ್ಕಾಗಲಿಲ್ಲ, ಆದ್ರೂ ಹೇಳ್ತಿದ್ದೀನಿ. ಇದು 30 ಆಗಸ್ಟ್ 2024ರಲ್ಲಿ ನೋಡಿ ಕಾಣಿಸ್ತಾ ಇದೆ, ಸಾರಿ ಇಲ್ಲಿ ನೋಡಿ 2024ರಲ್ಲಿ ಇದೆ. ಬಟ್ ಈಗ ರೀಸೆಂಟ್ಲಿ ಮತ್ತೊಂದು ಇದ್ರದ್ದು ಗ್ಯಾಜೆಟ್ ಇದೆ ಬಂದಿದೆ, ಅದು ನೋಡಿ. ಸೊ ನಮಗೆ ಬೇಕಾಗಿರೋದು ಎಲ್ಲಿದೆ ನಾನು ಡೈರೆಕ್ಟ್ ಆಗಿ ಅದೇ ತೋರಿಸ್ತೀನಿ. ಇವೆಲ್ಲ ತುಂಬಾ ಪೋಸ್ಟ್ ಇದೆ, ಬೇರೆ ಬೇರೆ ಪ್ರಿನ್ಸಿಪಲ್ ಪೋಸ್ಟು, ಪ್ಲೇಸ್ಮೆಂಟು, ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದೆ ನೋಡಿ.
ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜು. ಸೊ ಇದಕ್ಕೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಕ್ವಾಲಿಫಿಕೇಶನ್ ಆಸ್ ಪರ್ AICT ಅಂತ ಕೊಟ್ಟಿದ್ದಾರೆ. ಸೊ ಇದು ನೋಟಿಫಿಕೇಶನ್ ಅಲ್ಲೇ ಗೊತ್ತಾಗುತ್ತೆ. 50% ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ಕರ್ನಾಟಕ ಸಿವಿಲ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ದಾರೆ. 50% ಬೈ ಪ್ರಮೋಷನ್, ಆಯ್ತಾ. 50-50 ಈ ತರ ಮಾಡಿದ್ದಾರೆ. ಸೊ ಯಾವುದಕ್ಕೆ ಎಷ್ಟು ಕಾಲ್ ಫಾರ್ಮ್ ಮಾಡ್ತಾರೆ ಅದು ಗೊತ್ತಿಲ್ಲ. ಪೇ ಸ್ಕೇಲ್ ನೋಡಿ, ಒಳ್ಳೆ ಪೇ ಸ್ಕೇಲ್ ಇದೆ. 1,44,000 ಪೇ ಸ್ಕೇಲೇ ಇದೆ ಅಲ್ಲಿ ಜಸ್ಟ್, ರೈಟ್. ಇದ್ರ ಮೇಲೆ ಇನ್ನೂ ಅಲವೆನ್ಸ್ ಅಂದರೆ 2 ಲಕ್ಷ ಮೇಲೆ ಹೋಗುತ್ತೆ, ರೈಟ್. ನೆಕ್ಸ್ಟು ಏನಂತಂದರೆ ಪ್ರಿನ್ಸಿಪಲ್ ಪಾಲಿಟೆಕ್ನಿಕ್ ಕಾಲೇಜು ಇದೆಲ್ಲ ಬೇಡ ನಮಗೆ. ಅಸೋಸಿಯೇಟ್ ಪ್ರೊಫೆಸರ್ ನೋಡಿ 50% ಬೈ ಡೈರೆಕ್ಟ್ ಇದೆ ಇದನ್ನು, ಆಯಿತಾ. ಇದನ್ನು ನೋಡಿ, ಇದನ್ನು ಮೆಕ್ಯಾನಿಕಲ್ ಸಿವಿಲ್ ಪೋಸ್ಟ್ ಇದೆ. ಬಟ್ ಇದ್ರದ್ದು ಕ್ವಾಲಿಫಿಕೇಶನ್ ಏನಿದೆ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. MTech ಕೇಳ್ತಾರೆ, PhD ಕೇಳ್ತಾರೆ, ಡಿಪೆಂಡ್ಸ್ ಆಗುತ್ತೆ. ಆಸ್ ಪರ್ AICT ಏನು ಬರುತ್ತೆ ಅದು ತೊಗೊಳ್ತಾರೆ, ರೈಟ್. ಇದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಇದು ನಮಗೆ ಬೇಡ, ರೈಟ್. ಇಲ್ಲಿ ನಮಗೆ ಬೇಕಾಗಿರೋದು ಎಲ್ಲಿ ನಾನು ತೋರಿಸ್ತೀನಿ, ಒಂದು ನಿಮಿಷ. ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಿ, ಇಲ್ಲಿದೆ ಲೆಕ್ಚರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಪಾಲಿಟೆಕ್ನಿಕ್ ಅಂತ ಇದೆ, ಪಾಲಿಟೆಕ್ನಿಕ್ಸ್, ರೈಟ್. ಇಲ್ಲಿ ನೋಡಿ 163 ಪೋಸ್ಟ್ ಇದೆ. 163 ಇದೇನಿದೆ ಗೊತ್ತಾ, 163 ಪರ್ಮನೆಂಟ್ ಇದೆ, 255 ಟೆಂಪ್ರರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಕಾಲ್ ಫಾರ್ಮ್ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ, ಅದಕ್ಕೆ ನಾನು ಅಲ್ಲಿ ನಂಬರ್ ಆಫ್ ಪೋಸ್ಟ್ ಹಾಕಿಲ್ಲ, ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇರೋದು. ಸೊ ಇಷ್ಟು ಕಾಲ್ ಫಾರ್ಮ್ ಆಗ್ಬೋದಾ ಸರ್? ಆಗ್ಬೋದು, ಅದು ಅವ್ರ ಮೇಲೆ ಡಿಪೆಂಡ್ ಇದೆ ಎಷ್ಟು ಕಾಲ್ ಫಾರ್ಮ್ ಮಾಡ್ತಾನೆ ಅಂತ. ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ ಇದರಲ್ಲಿ, ಗೊತ್ತಾಯ್ತಾ. ಸಿವಿಲ್ ಅಲ್ಲಿ ನೋಡಿ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಎಲ್ಲ ಇದೆ. ಯಾರ್ಯಾರು ಏನೇನಿದೆ ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬಹುದು, ಆಯ್ತಾ. ಅದಾದಮೇಲೆ ನೋಡಿ ಲೆಕ್ಚರ್ ಇನ್ ನಾನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್, ಇದು ಬೇಡ ನಮಗೆ. ಲೆಕ್ಚರ್ ಇನ್ ಹ್ಯುಮ್ಯಾನಿಟಿ ಸೈನ್ಸ್ ಇದ್ರು ಬೇಡ. ಒಂದು ನಿಮಿಷ, ಒಂದೇ ಒಂದು ನಿಮಿಷ ನೋಡೋಣ. ಇಲ್ಲಿದೆ, ಇಲ್ಲಿ ಇನ್ನೊಂದು ಬರುತ್ತೆ ಲೆಕ್ಚರ್ ಇನ್ ಪಾಲಿಟೆಕ್ನಿಕ್ ಅಂತ ಬರುತ್ತೆ, ಅದನ್ನು ನೋಡೋಣ. ಅಸಿಸ್ಟೆಂಟ್ ಲೆಕ್ಚರ್ ಇಲ್ಲ, ಲೈಬ್ರರಿನೂ ಇಲ್ಲ, ಓಕೆ. ತುಂಬ ನೋಡಿ ಇಷ್ಟೊಂದು ಪೋಸ್ಟ್ ಇದೆ, ತುಂಬ ಪೋಸ್ಟ್ ಅಂದರೆ ತುಂಬ ಪೋಸ್ಟ್ ಇದೆ. ಒಳ್ಳೆ ಅಪಾರ್ಚುನಿಟಿ ಇದರಲ್ಲಿ ನಿಮಗೆ. ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಇದೆ, ಇದು ಇನ್ಸ್ಟ್ರಕ್ಟರ್ದೇನಿಲ್ಲ. ಮೆಕ್ಯಾನಿಕ್ಸ್ ಅಂತಿದೆ, ಅದಾದಮೇಲೆ ಕೆಳಗೆ ಬರುತ್ತೆ. ಒಂದು ನಿಮಿಷ ನೋಡೋಣ. ಹೆಲ್ಪರ್ಸ್, ಓಕೆ, ಇಲ್ಲಿ ಮೇಲ್ಗಡೆ ಹೋಗುತ್ತೆ ಅಂತ ಅನಿಸುತ್ತೆ. ಓಕೆ, ಒಂದು ನಿಮಿಷ ತೋರಿಸ್ತೀನಿ, ಒಂದೇ ಒಂದು ನಿಮಿಷ. ಫಾಸ್ಟಾಗಿ ಮೇಲೆ ಹೋಗಿದೆ ಅಂತ ಅನ್ಕೋತೀನಿ. ನೋಡಿ ಇಲ್ಲಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಂತ ಇದೆ. ಸಿವಿಲ್ ಅಲ್ಲಿ 90 ಏನಂತಂದ್ರೆ ಟೆಂಪ್ರರಿ ಪೋಸ್ಟ್ ಅಲ್ಲಿ ಇದೆ. ಈಗ ಇದು 90 ಕಾಲ್ ಫಾರ್ಮ್ ಆಗುತ್ತಾ ಏನೋ ಗೊತ್ತಿಲ್ಲ. ಮೆಕ್ಯಾನಿಕಲ್ ಅಲ್ಲಿ 81 ಇದೆ, ಎಲೆಕ್ಟ್ರಾನಿಕ್ಸ್ ಅಲ್ಲೂ ಇದೆ. ಅದೇ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ ಹ್ಯೂಮ್ಯಾನಿಟಿ ಸೈನ್ಸ್ ಇದೆ, ಅದು ನಮಗೆ ಬೇಡ, ಆಯ್ತಾ. ಇದು ಒಂದು ಇಂಪಾರ್ಟೆಂಟ್ ನಮಗೆ. ಆಮೇಲೆ ಇಲ್ಲಿ ಕೆಳಗಡೆ ಒಂದಿದೆ ನೋಡಿ, ಇಲ್ಲಿ ಲೆಕ್ಚರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್, ದಟ್ ಇಸ್ ಪಾಲಿಟೆಕ್ನಿಕ್, ಆಯ್ತಾ. ಪಾಲಿಟೆಕ್ನಿಕ್ ಅಲ್ಲಿ ಇಷ್ಟಿದೆ. ಸೊ ಪೇ ಸ್ಕೇಲ್ ನೋಡಿ, ಆಲ್ಮೋಸ್ಟ್ ಆಲ್ AE ಪೇ ಸ್ಕೇಲ್ ಇದೆ, ಆ ಪೇ ಸ್ಕೇಲ್ ಬರುತ್ತೆ ನಿಮಗೆ 57,000. ಅಂದರೆ ಸ್ವಲ್ಪ ಅಲೌನ್ಸಸ್ ಆ್ಯಡ್ ಆದರೂ ಒಂದು 70ವರೆಗೂ ಆರಾಮಾಗಿ ಬರುತ್ತೆ, ಗೊತ್ತಾಯ್ತಾ. ಸೊ ಇದು ನೋಟಿಫಿಕೇಶನ್ ಬಂದ್ಬಿಟ್ಟು GPT ಲೆಕ್ಚರ್. ನೆಕ್ಸ್ಟ್ ಮೈನರ್ ಇರಿಗೇಷನ್ದು ಎಲ್ಲರಿಗೂ ಗೊತ್ತಿರೋದೆ, ನಾನು ಇಲ್ಲಿ ಟಿಕ್ ಮಾಡಿದ್ದೀನಿ, ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಸಹಾಯಕ ಕಾರ್ಯಪಾಲಕ, ರೈಟ್. ಸಹಾಯಕ ಕಾರ್ಯಪಾಲಕದ ನೋಡಬೇಕು ಅಂದರೆ AEE ಇದು 569 ಈ ಥರ ಕೊಟ್ಟಿದ್ದಾರೆ. ಏನಿದು 569 ಅಂದರೆ ಇದು ಪರ್ಮನೆಂಟು, ಕಾಯಮು, ತಾತ್ಕಾಲಿಕ ನಿಯೋಜನೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಕಾಲ್ ಫಾರ್ಮ್ ಮಾಡ್ತಾರೆ, ಏನು ಮಾಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಹಾಯಕ ಇಂಜಿನಿಯರ್ ವಿಭಾಗ 1ರಿಂದ ಮುಂಬಡ್ತಿ 75ರಷ್ಟು, ಆಯ್ತಾ. ಅನುಸೂಚಿಯಲ್ಲಿ ಪರೀಕ್ಷಾ ಯೋಜನೆ ಅನುಸಾರವಾಗಿ ನೇರ ನೇಮಕಾತಿ ಮೂಲಕ 25%. ಅಂದರೆ ಇದರಲ್ಲಿ 75% ಪ್ರಮೋಷನ್ ಇದೆ, 25% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ, ಗೊತ್ತಾಯ್ತಾ. ಸೊ ಇದನ್ನು ತಿಳ್ಕೊಳ್ಳಿ. ಆದಮೇಲೆ ಸೆಕೆಂಡ್ ಒಂದು ಬರುತ್ತೆ, ಅದನ್ನು ಸೇಮ್ ಅದೇ ಥರ ಇದೆ, ರೈಟ್. ಇಲ್ಲಿ ನೋಡಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಇದು ಕಂಪ್ಲೀಟ್ ಆಗಿ ಏನಂತಂದರೆ ಪ್ರಮೋಷನ್ ಮೇಲೆ. ನೆಕ್ಸ್ಟ್ ಸಹಾಯಕ ಇಂಜಿನಿಯರ್ AE, ಆಯಿತಾ. AE ನೋಡಿ ಪೇ ಸ್ಕೇಲ್ ನೋಡಿ, ಪೇ ಸ್ಕೇಲ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಆಲ್ 70,000 ಇದೆ. ಸೊ 13,265 5 ಅಂತ ಇದೆ, ಗೊತ್ತಾಯ್ತಾ. ಸೊ ಇದರಲ್ಲಿ ಎಷ್ಟು ಕಾಲ್ ಫಾರ್ಮ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು, ನೋಡೋಣ, ವೇಟ್ ಮಾಡಿ. ನಾನು ಏನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ, ರೈಟ್. ನಂಬರ್ ಆಫ್ ಪೋಸ್ಟ್ ಬಗ್ಗೆ. ಸೊ ಪರೀಕ್ಷಾ ಯೋಜನೆ ನೇರ ನೇಮಕಾತಿ ಮೂಲಕ 70% ಅಂದರೆ 70% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಯಾವುದು ಇದರಲ್ಲಿ ಇರೋ 30% ಏನು ಮಾಡ್ತಾರೆ ಅಂದರೆ ಜೂನಿಯರ್ ಇಂಜಿನಿಯರ್ ಯಾರು ಇದ್ದಾರೆ ಅವ್ರನ್ನ ಪ್ರಮೋಷನ್ ಮಾಡ್ತಾರೆ, ಸಿಂಪಲ್, ರೈಟ್. ಗೊತ್ತಾಯ್ತಾ. ವೆರಿ 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 ಗುಡ್, ರೈಟ್. ನೆಕ್ಸ್ಟು ಒಂದು JEದೊಂದು ತೋರಿಸೋದಿದೆ, ಇದು ಬೇಡ. JEದೊಂದಿದೆ, ಅದನ್ನು ತೋರಿಸ್ಬಿಡ್ತೀನಿ. JE ಎಲ್ಲಿದೆ? ಎಸ್, ಇಲ್ಲಿದೆ. ಸೊ JEದು ಇದು ಬಂದ್ಬಿಟ್ಟು 54,000 ಇದ್ರ ಪೇ ಸ್ಕೇಲು. 80% ಕರ್ನಾಟಕ ನಾಗರಿಕ, ಅಂದರೆ 80% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ. 195 ಪೋಸ್ಟ್ ಇದೆ. ಟೋಟಲಿ 195 ಪೋಸ್ಟು ಕನ್ಫರ್ಮ್ ಮಾಡಿದ್ರೆ ಅದ್ರದ್ದು 80% ನಿಮಗೆ ಬರುತ್ತೆ. ರಿಮೈನಿಂಗ್ ಏನಿದೆ ನಿಮ್ಗೆ ಗೊತ್ತಿದೆ, ನೀವು ಅವ್ರು ಯಾರು ಬೇರೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ ಅಷ್ಟೇ, ರೈಟ್. ಗೊತ್ತಾಯ್ತಾ, ರೈಟ್. ನೆಕ್ಸ್ಟು ಇಂಪಾರ್ಟೆಂಟು KE ಅಂತ ಒಂದು ನೋಟಿಫಿಕೇಶನ್ ಬರೋದಿದೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಇದೆ ಇಲ್ಲಿ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಕೋಬೋದು.
ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಕೋಬಹುದು, ಅದು ಇದೆ ರೈಟ್. ಸೊ ನಮಗೆ ಸಿವಿಲ್ಗೆ ಬೇಕಾಗಿರೋದು ಇಲ್ಲಿದೆ ನೋಡಿ, ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಸಿ ಒಂದು ಪೋಸ್ಟ್ ಇದೆ. ಸೊ ಪೇಪರ್ 1 ಪೇಪರ್ 2 ಏನಂತಂದ್ರೆ ನಾರ್ಮಲಿ ಯಾವ ತರ ಕೊಡ್ತಾರೆ ಆ ತರ ಇರುತ್ತೆ ರೈಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಸಹಾಯಕ ಇಂಜಿನಿಯರು 10 ಪೋಸ್ಟ್ ಬರೋದಿದೆ, ಅದು ಕೃಷಿ ಮಾರಾಟ ಇಲಾಖೆಯಲ್ಲಿದೆ. ಸೊ ಅದನ್ನು ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಅದನ್ನು ನೀವು ನೋಟಿಫಿಕೇಶನ್ ಏನೂ ಬಂದಿಲ್ಲ, ಇದು ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಕೆ ಇ ಅವರೇ ಬಿಟ್ಟಿರೋದು ಆಯ್ತಾ. ಆಮೇಲೆ ಜೆಇನೂ ಒಂದಿದೆ ರೈಟ್, ಜೆಇ ಒಂದಿದೆ, ಒಂದು ನಿಮಿಷ ತೋರಿಸ್ತೀನಿ ಸೊ ದಟ್ ನಿಮಗೂ ಅರ್ಥ ಆಗುತ್ತೆ. ಇಲ್ಲಿದೆ ನೋಡಿ, ಕಿರಿಯ ಅಭಿಯಂತರು ಇಲ್ಲೊಂದಿದೆ, ಕಿರಿಯ ಅಭಿಯಂತರು 5 ಪೋಸ್ಟ್ ಇದೆ ಆಯ್ತಾ. ಇಲ್ಲಿ ಡಿಪ್ಲೊಮಾ ಸಿವಿಲ್ ಆಗಿರಬೇಕು, ಪೇಪರ್ 1 ಪೇಪರ್ 2 ಇರುತ್ತೆ. ಇದಕ್ಕೆ ಟೆಕ್ನಿಕಲ್ ಇರ್ಬೋದು ಆಯ್ತಾ, ಇದಕ್ಕೆ ಟೆಕ್ನಿಕಲ್ ಇರ್ಬೋದು, KPSC ಅಲ್ಲಿ ಇಲ್ಲ, ಇದರಲ್ಲಿ ಟೆಕ್ನಿಕಲ್ ಇರ್ಬೋದು ರೈಟ್. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್. ಈಗ ಇದು 1/1/2024ಕ್ಕೆ ಬಂದಿರೋದು, ಅದನ್ನ ನೋಡೋಣ. ಇದು KPSC ವೆಬ್ಸೈಟ್ ಅಲ್ಲಿ ಅವ್ರು ಕೊಟ್ಟಿರೋದು ಏನಂತಂದ್ರೆ, ಮೊದಲು ನೇಮಕಾತಿ ಏನಂತಂದ್ರೆ ಬಾಕಿ ಇರೋ ಪ್ರಸ್ತಾವನೆಗಳ ಬಗ್ಗೆ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ ನೋಡಿ, ಪೌರಾಡಳಿತ ನಿರ್ದೇಶನಾಲಯ ಪರಿಸರ ಅಭಿಯಂತರ ಅಂದ್ರೆ ಎನ್ವೈರನ್ಮೆಂಟಲ್ ಇಂಜಿನಿಯರ್, ನಾನು ಹೇಳಿದ್ದೆ ಗ್ರೂಪ್ ಬಿ ಪೋಸ್ಟ್ 4 ಪೋಸ್ಟ್ ಇದೆ ರೈಟ್. ಇಲ್ಲಿ ನೋಡಿ, ನೇಮಕಾತಿ ವಿಧಾನ ತಪ್ಪಾಗಿ ನಮೂದಿಸಿದ್ದು ರಿವರ್ಸ್ ಕಳಿಸಿದ್ದಾರೆ. ಅಂತರ್ಜಲ ನಿರ್ದೇಶನಾಲಯ ಭೂವಿಜ್ಞಾನಿಗಳು ಜಿಯೋಲಜಿಸ್ಟ್ 12 ಪೋಸ್ಟ್ ಇದೆ, ಅದನ್ನು ಬರೋದಿದೆ. ಪೌರಾಡಳಿತದಲ್ಲಿ ಸಹಾಯಕ ಇಂಜಿನಿಯರು 7 ಪೋಸ್ಟ್ ಇದೆ, ಅದನ್ನು ಬರೋದಿದೆ ಆಯ್ತಾ. ಇವೆಲ್ಲ ಆಗಿರೋದು ಬಿಟ್ಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ, BBMP ಯಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ 46, RPC ಯಲ್ಲಿ 4, HK ಯಲ್ಲಿ ಪರಿಶೀಲಿಸಲಾಗುತ್ತಿದೆ ಅಂತ ಹಾಕಿ ಬಿಟ್ಟಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ರೈಟ್. ಸೊ ಇವೆಲ್ಲ ನೋಡಿದಾಗ ನಮ್ಗೆ ಏನ್ ಅರ್ಥ ಆಗ್ತಿದೆ ಅಂತಂದ್ರೆ, ನಾವು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ತುಂಬಾ ನೋಟಿಫಿಕೇಶನ್ ಬರೋದಿದೆ. ಈಗ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಏನ್ ಸರ್ ಹೇಳ್ತಾ ಇದ್ರೆ ಇಷ್ಟೊಂದು ಬರುತ್ತೆ ಅಷ್ಟೊಂದು ಬರುತ್ತೆ ಅಂತ. ಯಾವಾಗ ಬರುತ್ತೆ? ಟೈಮ್ ತಗೊಳುತ್ತೆ. ನೀವು ಇದ್ರ ಮೇಲೆನೆ ಡಿಪೆಂಡ್ ಆಗಿ ಇರಕ್ ಹೋಗ್ಬೇಡಿ ಆಯ್ತಾ. ಯಾರ್ಯಾರಿಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೋಸ್ಕರ ರಿಪ್ಲೈ ಮಾಡ್ತೀನಿ ರೈಟ್. ಥ್ಯಾಂಕ್ ಯು. ಐ ಹೋಪ್ ನಾನು ಎಲ್ಲ ಇನ್ಫಾರ್ಮೇಶನ್ನ ಕರೆಕ್ಟ್ ಆಗಿ ತೋರಿಸಿ ನಿಮ್ಗೆ ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.